ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನುಷ್ಯನಿಗೆ ಹಾಸ್ಯ ಪ್ರಜ್ಞೆ ಅನ್ನೋದು ತುಂಬ ಮುಖ್ಯ ಅಂತ ಗೊತ್ತಿದ್ದವರು ಹೇಳ್ತಾರೆ. ಸಾಮಾನ್ಯವಾಗಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಕಾಮಿಡಿ ಅಂತ ಅನಿಸೋದು ನಮ್ಮ ಎಲ್ಲ ಸಮಸ್ಯೆಗಳು ನೋವುಗಳ ನಡುವೆನೂ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರೋದು ಪಾಕಿಸ್ತಾನ. ಅದೇನೋ ಗೊತ್ತಿಲ್ಲ, ಪಾಕಿಸ್ತಾನ ಅಂದ ಕೂಡಲೇ ನಮಗದು ಹಾಸ್ಯದ ವಸ್ತು ಆಗುತ್ತೆ. ಇನ್ನು ಪಾಕಿಸ್ತಾನದ ದೋಸ್ತಿ ಮಾಡಿ ಅವರನ್ನು ಫಾಲೋ ಮಾಡೋದಕ್ಕೆ ಹೋದರೆ ಯಾರು ಬೇಕಾದರೂ ಕಾಮಿಡಿ ಪೀಸ್ಗಳಾಗಿ ಹೋಗ್ತಾರೆ. ಈಗ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಸ್ಯದ ವಸ್ತು ಆಗ್ತಾ ಇರೋದು ಪಾಕಿಸ್ತಾನದ ಗೆಳೆಯ ಟರ್ಕಿ. ಅದಕ್ಕೆ ಕಾರಣ ಹಮಾಸ್ ನಾಯಕ ಇಸ್ಮಾಯಿಲ್ ಹನ್ಯಾನ ಹತ್ಯೆ ಮತ್ತು ಅದನ್ನು ಭಾರತದ ತಲೆಗೆ ಕಟ್ಟೋದಕ್ಕೆ ಟರ್ಕಿ ಆಡಳಿತ ಹಾಗೂ ಅಲ್ಲಿನ ಮಾಧ್ಯಮಗಳು ತೋರಿದ ಅತ್ಯುತ್ಸಾಹ. ಹಾಗಾದರೆ ಎರಡೋಗನ್ ಅನ್ನೋ ನಾಯಕನ ಆಡಳಿತದಲ್ಲಿನ ಟರ್ಕಿ ಮಾಡಿದ ಅಂತಾರಾಷ್ಟ್ರೀಯ ಕಾಮಿಡಿ ಏನು ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ವಿಷಯದ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ. ಸ್ನೇಹಿತರೆ, ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ. ಇನ್ನು ಕೆಲವರು ನಮಗೆ ಕಲಿಯೋದಕ್ಕಾಗಲಿಲ್ಲ, ನಮ್ಮ ಮಕ್ಕಳಾದರೂ ಸಂಸ್ಕೃತದ ಶ್ಲೋಕಗಳು, ಸಂಸ್ಕೃತಿ, ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅಂದ್ಕೋತಾರೆ. ಆದರೆ ಶಾಲೆ, ಕಚೇರಿ, ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ. ಜೊತೆಗೆ ಕಲಿಸೋರು ಯಾರು? ಇನ್ನು ಈ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ಬರು ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. 8 ರಿಂದ 14 ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ, 12 ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿಕಥೆಗಳು, ಶ್ಲೋಕಗಳು, ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬಾ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣವನ್ನು ಕೊಡಲಾಗುತ್ತೆ. ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು. ಸಂಸ್ಕೃತ ಓದೋದು, ಮಾತಾಡೋದು, ಬರೆಯೋದು ಎಲ್ಲವನ್ನ ಕಲಿಸ್ತಾರೆ. ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9440696789 944978650. ವೆಬ್ಸೈಟ್ ವಿಳಾಸ msp.ac.in. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ 7, 2024. ಗೆಳೆಯರೆ, ಇಸ್ರೇಲ್ ಮೇಲೆ ಇರಾನ್ ಹಾಗೆ ಲೆಬನಾನ್ ಮೇಲೆ ಇಸ್ರೇಲ್ ಯಾವಾಗ ಬೇಕಾದರೂ ದಾಳಿ ಮಾಡೋ ಸಾಧ್ಯತೆ ಇರೋದ್ರಿಂದ ಲೆಬನಾನ್ನಲ್ಲಿನ ಅಮೆರಿಕ ಪ್ರಜೆಗಳೇನಿದ್ದಾರೆ ಅವರಿಗೆ ನೀವು ಹೇಗಿದ್ದೀರೋ ಹಾಗೆ ಯಾವ ಫ್ಲೈಟ್ ಸಿಕ್ಕರೆ ಅದನ್ನು ಹಿಡ್ಕೊಂಡು ವಾಪಸ್ಸು ಬಂದುಬಿಡಿ ಅಂತ ಅಮೆರಿಕ ತಿಳಿಸಿದೆ. ಹಾಗೆ ಇಸ್ರೇಲ್ನಲ್ಲಿನ ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಯಿಂದ ಇರಿ, ಎಲ್ಲಂದರಲ್ಲಿ ಓಡಾಡೋದಕ್ಕೆ ಹೋಗಬೇಡಿ ಅಂತ ಅಮೆರಿಕ ಹಾಗೂ ಭಾರತ ಎರಡೂ ತಿಳಿಸಿವೆ. ಇನ್ನು ಭಾರತದ ಏರ್ ಇಂಡಿಯಾ ಇಸ್ರೇಲಿನ ರಾಜಧಾನಿಗೆ ತನ್ನ ವಿಮಾನ ಸೇವೆಯನ್ನು ನಿಲ್ಲಿಸಿದೆ. ಇದು ಯಾವುದೇ ಕ್ಷಣದಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಬಹುದಾದ ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಇಸ್ರೇಲ್ ಕೂಡ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಹಾಗೂ ಹೆಚ್ಚುವರಿ ಸೇನೆಯನ್ನು, ಯುದ್ಧ ವಿಮಾನಗಳನ್ನು ಮಧ್ಯಪ್ರಾಚ್ಯಕ್ಕೆ ಇಸ್ರೇಲಿನ ರಕ್ಷಣೆಗೆ ಕಳುಹಿಸಿಕೊಟ್ಟಿದೆ. ಇಲ್ಲಿ ಈ ಹಿಂದೆ ಕೂಡ ಇರಾನ್ ಲೆಬನಾನ್ನಲ್ಲಿನ ತನ್ನ ರಾಯಭಾರ ಕಚೇರಿಗಳ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ 72 ಗಂಟೆಗಳ ಒಳಗಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಹೀಗಾಗಿ ಈ ಬಾರಿ ಕೂಡ ಇರಾನ್ 72 ಗಂಟೆಗಳ ಒಳಗೆ ದಾಳಿ ಮಾಡಬಹುದು ಅಂತ ಇಸ್ರೇಲ್ ಹಾಗೂ ಅದರ ಮಿತ್ರ ದೇಶಗಳು ಭಾವಿಸ್ತಾ ಇವೆ. ಇರಾನ್ ಕೂಡ ಪ್ರತೀಕಾರದ ಮಾತಾಡಿದೆ. ತನ್ನ ಎಲ್ಲ ಪ್ರಾಕ್ಸಿಗಳನ್ನು ಒಟ್ಟುಗೂಡಿಸಿ ಈ ಬಾರಿ ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಅಂದರೆ ಗಾಜಾದಿಂದ, ಇರಾಕ್ನಿಂದ, ಇರಾನ್ ಮೂಲಕ, ಲೆಬನಾನ್ನಿಂದ, ಸಿರಿಯಾದಿಂದ, ಯೆಮನ್ನ ಮೂಲಕ, ಹೀಗೆ ಎಲ್ಲೆಲ್ಲಿ ಇರಾನ್ ಮೂಲದ ಬಂಡುಕೋರ ಪಡೆಗಳಿವೆಯೋ ಅವೆಲ್ಲ ಕೂಡ ಒಂದೇ ಬಾರಿ ಇಸ್ರೇಲ್ ಮೇಲೆ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಹೀಗಾಗಿ ಈ ಬಾರಿಯ ದಾಳಿ ಸ್ವಲ್ಪ ಶಕ್ತಿಶಾಲಿಯಾಗಿ ಕೂಡ ಇರಬಹುದು ಅಂತ ಭಾವಿಸಲಾಗ್ತಾ ಇದೆ ಮತ್ತು ಅದು ಹೆಚ್ಚು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಶನಿವಾರ ಹೆಜ್ಬುಲ್ಲಾಗಳು ಇಸ್ರೇಲ್ ವಿರುದ್ಧ ಡಜನ್ ಗಟ್ಟಲೆ ರಾಕೆಟ್ಗಳನ್ನು ಉಡಾಯಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಅಮೆರಿಕ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಂ ಲಿಂಕನ್ ನೇತೃತ್ವದಲ್ಲಿ ಹೆಚ್ಚುವರಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯದ ಕ್ರೂಸರ್ಗಳು, ಡೆಸ್ಟ್ರಾಯರ್ಗಳನ್ನು ಮೆಡಿಟರೇನಿಯನ್ ಹಾಗೂ ಕೆಂಪು ಸಮುದ್ರದ ಕಡೆಗೆ ಕಳುಹಿಸಿದೆ. ಇನ್ನು ಇಸ್ರೇಲ್ ಗಾಜಾದ ಮೇಲೆ ಹಾಗೂ ಲೆಬನಾನ್ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಮೊನ್ನೆ ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ವಾಯು ದಾಳಿಯಲ್ಲಿ 17 ಮಂದಿ ಸಾವಿಗೀಡಾಗಿದ್ದಾರೆ. ಲೆಬನಾನ್ ಮೇಲೆ ನಡೀತಿರೋ ದಾಳಿಗಳಲ್ಲಿ ಹೆಜ್ಬುಲ್ಲಾ ಕಮಾಂಡರ್ಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಹಾಗೆ ವೆಸ್ಟ್ ಬ್ಯಾಂಕ್ ಭಾಗದಲ್ಲಿ ಕೂಡ ಹಮಾಸ್ ಹಾಗೂ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಪಡೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲಿನ ಸೇನೆ ತನ್ನ ದಾಳಿಗಳನ್ನು ಮುಂದುವರಿಸಿದೆ. ಇದೆಲ್ಲ ಒಂದು ಕಡೆ ಆದರೆ ಈ ಸಂಘರ್ಷದಲ್ಲಿ ಜಗತ್ತು ತನ್ನನ್ನು ಎಲ್ಲಿ ಮರೆತು ಹೋಗುತ್ತೋ ಅನ್ನೋ ಆತಂಕಕ್ಕೆ ಟರ್ಕಿ ಗುರಿ ಆಗ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ
ಇಸ್ರೇಲ್ ಹಾಗೂ ಇಸ್ಲಾಂ ಯುದ್ಧದಲ್ಲಿ ಇರಾನ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಕತಾರ್ ಹಾಗೂ ಇರಾನ್ಗಳು ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇರೋ ಪಡೆಗಳಿಗೆ ಬೆಂಬಲವಾಗಿ ನಿಲ್ತಾ ಇವೆ. ಹಾಗೆ ಇಸ್ಲಾಮಿಕ್ ದೇಶಗಳಲ್ಲಿ ಅವರ ಪ್ರಭಾವ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದು ಬಿಟ್ಟರೆ ಈ ಹಿಂದಿನಿಂದಲೂ ಕೂಡ ಇಸ್ಲಾಮಿಕ್ ದೇಶಗಳ ಮೇಲೆ ಸೌದಿ ಅರೇಬಿಯಾ ತನ್ನ ಹಿಡಿತವನ್ನು ಇಟ್ಕೊಂಡಿದೆ. ಈ ಮಧ್ಯೆ ಮುಸ್ಲಿಂ ಜಗತ್ತಿನ ನಾಯಕನಾಗಬೇಕು ಅನ್ನೋ ಕನಸು ಕಾಣ್ತಾ ಇರೋ ಟರ್ಕಿಗೆ ಎಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಈ ಟರ್ಕಿ ಇದೆ ನೋಡಿ, ಪಾಪ ಇದಕ್ಕೊಂಥರ ವಿಚಿತ್ರವಾದ ಸಮಸ್ಯೆ. ಇವರು ಹಳೆ ಲಗೇಜ್ ಅನ್ನ ಹೆಗಲ ಮೇಲೆ ಹೊತ್ಕೊಂಡೇ ಓಡಾಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ಇದನ್ನ ಆಟೋಮನ್ ಟರ್ಕರು ಅಂದ್ರೆ ಖಲೀಫಾಗಳು ಆಳ್ತಾ ಇದ್ರಲ್ವಾ, ಅವತ್ತಿಗೆ ಇರಾನ್ ಅನ್ನ ಹೊರತುಪಡಿಸಿ ಈ ಇಡೀ ಭೂಭಾಗ ಟರ್ಕಿಯ ಆಡಳಿತದಲ್ಲೇ ಇತ್ತು. ಟರ್ಕರದು ಅತಿ ದೊಡ್ಡ ಸಾಮ್ರಾಜ್ಯ. ಆದರೆ ಮೊದಲ ಮಹಾಯುದ್ಧ ಟರ್ಕರ ಕಿರೀಟವನ್ನು ಕೆಳಗೆ ಬೀಳಿಸ್ತು. ಆನಂತರ ಅವರ ಭೂಭಾಗಗಳು ಚಿಕ್ಕದಾಗ್ತಾ ಈಗ ಟರ್ಕಿ ಇದೆ ನೋಡಿ ಇಷ್ಟಕ್ಕೆ ಸೀಮಿತ ಆಯಿತು. ಆನಂತರ ಟರ್ಕಿಯ ಆಡಳಿತಗಾರರು ಒಂದಷ್ಟು ದಿನಗಳ ಕಾಲ ಸೆಕ್ಯುಲರ್ ಆದರು, ಅಭ್ಯುದಯದ ಆಲೋಚನೆಗಳನ್ನು ತುಂಬಿಕೊಂಡ್ರು. ಅವರು ಈ ಹಿಂದೆ ಅಲ್ಲಿನ ಪುರಾತನ ಚರ್ಚೊಂದನ್ನು ಕೆಡವಿ ಮಸೀದಿ ಮಾಡಿದ್ರಲ್ವಾ, ಹಾಗೆಯಾ ಸೋಫಿಯಾ ಅಂತ, ಅದನ್ನು ಮ್ಯೂಸಿಯಂ ಮಾಡಿದರು. ಐರೋಪ್ಯರ ಥರ ಟರ್ಕರು ಕೂಡ ಬದಲಾಗ್ತಾ ಇದ್ದಾರೆ ಅಂತ ಅನಿಸೋದಕ್ಕೆ ಶುರುವಾಗಿತ್ತು. ಆದರೆ ಅದು ಕೂಡ ಹೆಚ್ಚು ದಿನ ಇರಲಿಲ್ಲ. ಎರ್ಡೋಗನ್ ಟರ್ಕಿಯ ಅಧ್ಯಕ್ಷನಾದ ನಂತರ ಆತ ಹಳೆಯ ಖಲೀಫಾ ಕಾಲದ ಟರ್ಕಿಯ ಕನಸು ಕಾಣತೊಡಗಿದ. ಅವತ್ತಿಗೆ ಇದೆಲ್ಲ ಕೂಡ ನಮ್ಮದೇ ಆಗಿತ್ತು. ಈಗ ಇವ್ರು ಯಾರು ನಮ್ಮ ಮಾತೇ ಕೇಳ್ತಾ ಇಲ್ಲ. ಕೇಳೋ ಹಂಗೆ ಮಾಡಬೇಕು ಅಂದರೆ ನಮ್ಮ ಪ್ರಭಾವ ಬೆಳೆಸ್ಕೋಬೇಕು, ನಾನೂ ಕೂಡ ಇಸ್ಲಾಮಿನ ರಕ್ಷಕ ಅಂತ ತೋರಿಸ್ಕೋಬೇಕು. ಈ ಥರದ ಐಡಿಯಾಗಳನ್ನು ತಲೆಗೆ ತುಂಬಿಕೊಂಡು ಸೆಕ್ಯುಲರ್ ಟರ್ಕಿಯನ್ನು ಕಟ್ಟರ್ ಇಸ್ಲಾಮಿಕ್ ಟರ್ಕಿಯನ್ನಾಗಿ ಮಾಡಿ ಮ್ಯೂಸಿಯಂ ಆಗಿದ್ದ ಹಾಗೆಯಾ ಸೋಫಿಯಾ ಚರ್ಚನ್ನು ಮತ್ತೆ ಮಸೀದಿ ಮಾಡಿ ಪಾಕಿಸ್ತಾನದಂಥ ದೇಶಗಳ ಜೊತೆ ಮೈತ್ರಿ ಮಾಡಿಕೊಂಡು ಪಾಪ ಏನೇನೋ ಸರ್ಕಸ್ಸು ಮಾಡಿದರೂ ಕೂಡ ಎರ್ಡೋಗನ್ನ ಟರ್ಕಿ ಇಸ್ಲಾಮಿಕ್ ದೇಶಗಳ ನಾಯಕನಾಗಿ ಎಮರ್ಜ್ ಆಗ್ತಲೇ ಇಲ್ಲ. ಆದರೆ ಟರ್ಕಿಯ ಪ್ರಯತ್ನಗಳು ನಿಂತಿಲ್ಲ. ಈಗ ಮೊನ್ನೆ ಹಮಾಸ್ ನಾಯಕ ಸತ್ತು ಕೂಡಲೇ ಟರ್ಕಿ ಅದನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ಳೋದಿಕ್ಕಾಗತ್ತಾ ಅಂತ ನೋಡ್ತು. ಹಾಗೆಯಾ ಸೋಫಿಯಾದ ಆವರಣದಲ್ಲಿ ಹನ್ಯಾನ ಸಾವಿಗೆ ದೊಡ್ಡದೊಂದು ಸಂತಾಪ ಸಭೆಯನ್ನು ಮಾಡ್ತು. ಟರ್ಕಿ ತನ್ನದೇ ದೇಶದ ನಾಯಕ ಸತ್ನೇನೋ ಅನ್ನೋ ಹಾಗೆ ರಾಷ್ಟ್ರಧ್ವಜವನ್ನ ಅರ್ಧಕ್ಕಿಳಿಸಿ ಶೋಕ ಪ್ರದರ್ಶನ ಮಾಡ್ತು. ಹಾಗೆ ಇಸ್ರೇಲ್ ರಾಜಧಾನಿಯಲ್ಲಿನ ಟರ್ಕಿಯ ರಾಜತಾಂತ್ರಿಕ ಕಚೇರಿಯಲ್ಲಿ ಕೂಡ ಧ್ವಜವನ್ನ ಅರ್ಧಕ್ಕಿಳಿಸಿ ಶೋಕಾಚರಣೆಯನ್ನು ಮಾಡಿ ಇಸ್ರೇಲಿ ಆಡಳಿತದಿಂದ ಚೀಮಾರಿ ಕೂಡ ಹಾಕಿಸ್ಕೊಳ್ತು. ಆದರೆ ಇದಿಷ್ಟು ಅವರಿಗೆ ಸಾಕಾಗ್ಲಿಲ್ಲ. ಇರಾನ್ನ ವಿಲನ್ ಮಾಡಬೇಕಿತ್ತು. ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದ ಟರ್ಕಿಗೆ ಅಲ್ಲಿ ಸಿಕ್ಕಿದ್ದು ಒಂದು ದೊಡ್ಡ ಸ್ಕೂಪ್ ಸುದ್ದಿ. ಅದೇನು ಅಂದ್ರೆ ಇಸ್ಮಾಯಿಲ್ ಹನ್ಯಾನ ಸಾವಿನ ಹಿಂದೆ ಭಾರತದ ರಾ ಇದೆ ಅನ್ನೋದು. ಗೆಳೆಯರೆ, ಇರಾನ್ ಹಾಗೂ ಭಾರತದ ನಡುವೆ ಸ್ನೇಹ ಇದೆ. ಹಾಗೆ ಇಸ್ರೇಲ್ ಹಾಗೂ ಭಾರತದ ನಡುವೆ ಕೂಡ ಅತ್ಯುತ್ತಮ ಬಾಂಧವ್ಯ ಇದೆ. ಈ ಹಿಂದೆ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಮೊಸಾದ್ ಹಾಗೂ ಭಾರತದ ರಾ ಒಟ್ಟೊಟ್ಟಿಗೆ ಕೆಲಸ ಮಾಡಿವೆ. ಆಫ್ರಿಕಾದಿಂದ ಜೀವಗಳನ್ನು ಕಾಪಾಡಿ ತರುವ ಕಾರ್ಯಾಚರಣೆಯನ್ನ ಮೊಸಾದ್ಗಾಗಿ ಭಾರತನೇ ಮಾಡಿಕೊಡ್ತು. ಇನ್ನು ಇರಾನ್ನಲ್ಲಿ ಭಾರತದ ರಾ ಏಜೆಂಟರು ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಹನ್ಯಾನ ಹತ್ಯೆಯ ಹಿಂದೆ ರಾ ಇದೆ ಅನ್ನೋ ಸಣ್ಣ ಸುದ್ದಿಯನ್ನ ಟರ್ಕಿ ದೊಡ್ಡದು ಮಾಡೋದಿಕ್ಕೆ ಹೋಯ್ತು. ಇನ್ನು ಈ ಸುದ್ದಿಯ ಮೂಲ ಏನು ಗೊತ್ತಾ? ಒಂದು ಟ್ವೀಟ್. ಎಲ್ಲಿ ಡೇವಿಡ್ ಅನ್ನೋ ಇಸ್ರೇಲ್ನ ರಿಸರ್ಚರ್ ಒಬ್ಬರು ಒಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಮೊಸಾದ್ನ ಈ ಕಾರ್ಯಾಚರಣೆಯನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಏಜೆಂಟ್ ಅಮಿತ್ ನಕೇಶ್ ಅಂತ ಹೇಳ್ತಾರೆ. ಆ ಟ್ವೀಟ್ ಹೊರಬಿದ್ದು ಕೂಡಲೇ ಅದು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಆ ನಂತರ ಅದಕ್ಕೆ ರೆಕ್ಕೆ, ಪುಕ್ಕ, ಬಣ್ಣ, ಬಾಲ ಎಲ್ಲ ಬರುತ್ತವೆ. ಇನ್ನೊಂದಷ್ಟು ಜನ ಇನ್ನೊಂದಷ್ಟು ಅದೇ ಥರದ ಟ್ವೀಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಈ ಅಮಿತ್ ನಕೇಶ್ ಭಾರತದ ರಾ ಏಜೆಂಟ್ ಅಂತ ಯಾರೋ ಹೇಳ್ತಾರೆ. ಈತ ಭಾರತದ ಸೇನಾಧಿಕಾರಿ ಅಂತ ಮತ್ತಿನ್ಯಾರೋ ಟ್ವೀಟ್ ಮಾಡ್ತಾರೆ. ಈ ಅಮಿತ್ ನಕೇಶ್ ತೆಹರಾನ್ನಲ್ಲಿದ್ದ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಮೂಲಕ ಈತನಿಗೆ ಆಯುಧಗಳು ಸಿಕ್ಕವು. ಅದೇ ಆಯುಧಗಳನ್ನು ಬಳಸಿಕೊಂಡು ತೆಹರಾನ್ನಲ್ಲಿ ಮೊಸಾದ್ಗಾಗಿ ಈ ಅಮಿತ್ ನಕೇಶ್ ಇಸ್ಮಾಯಿಲ್ ಹನ್ಯಾನನ್ನ ಕೊಲೆ ಮಾಡ್ದ ಅಂತ ಒಂದಿಷ್ಟು ಟ್ವೀಟ್ಗಳು ಬರುತ್ತವೆ. ಇವೆಲ್ಲ ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಹೋದ್ವು ಅಂದ್ರೆ ಟರ್ಕಿಯ ಎಲ್ಲ ಸುದ್ದಿ ಮಾಧ್ಯಮಗಳು, ಪತ್ರಿಕೆಗಳು ಈ ಟ್ವೀಟ್ಗಳನ್ನ ಆಧಾರವಾಗಿಟ್ಕೊಂಡು ಫ್ರಂಟ್ ಪೇಜ್ ಅಲ್ಲಿ ಹೆಡ್ಲೈನ್ ಸುದ್ದಿಗಳನ್ನು ಪ್ರಕಟಿಸುವಷ್ಟು ಇವು ಆ ಭಾಗದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ವು. ಟರ್ಕಿಯ ಸಾಕಷ್ಟು ಸುದ್ದಿ ಮಾಧ್ಯಮಗಳು ಅಮಿತ್ ನಕೇಶ್ನ ಪ್ರೊಫೈಲ್ ಅನ್ನು ಬರೆದು, ಅವನು ಬಹುಶಃ ಭಾರತೀಯ ಮೂಲದ ಇಸ್ರೇಲಿ ಇರಬೇಕು ಅಂತ ಕೆಲ ಮಾಧ್ಯಮಗಳು ಬರೆದು, ಇನ್ನು ಕೆಲವರು ಕರ್ನಲ್ ಅಮಿತ್ ನಕೇಶ್ ಒಬ್ಬ ಸೀನಿಯರ್ ಆರ್ಮಿ ಆಫೀಸರ್ ಅಂತ ಬರೆದ್ವು. ಭಾರತಕ್ಕೆ ಇತ್ತೀಚೆಗೆ ಇದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಯಾವ ದೇಶದಲ್ಲಿ ಬೇಕಾದರೂ ಭಾರತ ತನ್ನ ಏಜೆಂಟರ ಮೂಲಕ ಯಾರನ್ನ ಬೇಕಾದರೂ ಕೊಲ್ಲಿಸಿ ಬಿಡುತ್ತೆ ಅಂತ ಟರ್ಕಿಯ ಮಾಧ್ಯಮಗಳು ಚೀರಾಡೋದಕ್ಕೆ ಶುರು ಮಾಡಿದ್ವು. ಇಡೀ ದಿನ ಟರ್ಕಿಯಲ್ಲಿ ಅಮಿತ್ ನಕೇಶ್ ಬಿಟ್ರೆ ಬೇರೆ ಯಾವ ಸುದ್ದಿನೂ ಇರಲಿಲ್ಲ. ನೋಡಿ ನೋಡಿ ನೋಡಿ, ಇರಾನ್ ಈ ಭಾರತವನ್ನು ನಂಬಿ ಹೇಗೆ ಮೋಸ ಹೋಗ್ತಾ ಇದೆ, ಈ ಕೊಲೆಗೆ ಇರಾನ್ ಕೂಡ ಹೊಣೆಗಾರನೇ ಅಂತ ಟರ್ಕಿಯ ಮಾಧ್ಯಮಗಳು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ತಣ್ಣಗೆ ನಗ್ತಾ ಇತ್ತು. ಭಾರತ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಲಿಲ್ಲ. ಆದರೆ
ಮರುದಿನ ಅದೇ ಎಲಿ ಡೇವಿಡ್ ಮತ್ತೊಂದು ಟ್ವೀಟ್ ಮಾಡಿದ್ರು. ನನ್ನೆನ್ನೆ ಒಂದು ಜೋಕನ್ನು ಪೋಸ್ಟ್ ಮಾಡಿದ್ದೆ, ಈಗ ನೋಡಿ ಇಸ್ಮಾಯಿಲ್ ಹನ್ಯಾನನ್ನು ಕೊಂದಿದ್ದು ಅಮಿತ್ ನಕೇಶ್ ಅಂತ ಟರ್ಕಿಯ ಎಲ್ಲ ಮಾಧ್ಯಮಗಳು ಬರಿತಾ ಇವೆ. ಇಷ್ಟಕ್ಕೂ ಈ ಅಮಿತ್ ನಕೇಶ್ ಅನ್ನೋದು ಹೆಸರಲ್ಲ, ಹಿಬ್ರೂ ಭಾಷೆಯಲ್ಲಿ ಅಮಿತ್ ನಾಕೇಶ್ ಅಂದ್ರೆ ಅಸಾಸಿನ್ ಅಥವಾ ಹಂತಕ ಅಂತ ಅರ್ಥ ಅಂತ ಇವರು ಇನ್ನೂ ಒಂದು ಟ್ವೀಟ್ ಮಾಡಿದ್ರು. ಅಲ್ಲಿಗೆ ಟರ್ಕಿ ಜಗತ್ತಿನ ಮುಂದೆ ಮೂರ್ಖನ ಹಾಗೆ ಕಾಣೋದಕ್ಕೆ ಶುರುವಾಯಿತು. ಗೆಳೆಯರೆ, ಈ ಟರ್ಕಿಯ ಮೀಡಿಯಾ ಕಾಮಿಡಿ ಇದೆಯಲ್ಲ, ಇದು ಯಾವ ಮಟ್ಟಕ್ಕೆ ಟ್ರೋಲ್ ಆಗ್ತಾ ಇದೆ ಅಂದ್ರೆ, ಕೆಲವರು ಅಮಿತ್ ನಕೇಶ್ ಈ ಹಿಂದೆ ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿಯನ್ನು ಕೊಂದ ಹೆಲಿಕಾಪ್ಟರ್ ಪೈಲಟ್ ಇದ್ನಲ್ಲ, ಅವನ ಸಹವರ್ತಿ ಅಂತಲೂ, ಅವನು ಆರ್ಮಿಯ ಅಧಿಕಾರಿ ಅಂತಲೂ ಅದಕ್ಕಿನ್ನಷ್ಟು ಬಣ್ಣ ಬಳಿದು ಟ್ವೀಟು ರೀಟ್ವೀಟು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಎಮೋಜಿಗಳನ್ನು ಮತ್ತು ಟರ್ಕಿ ಮಾಧ್ಯಮಗಳ ಕಟ್ಟಿಂಗುಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಭಾರತದ ಮೇಲಿನ ದ್ವೇಷ, ಅರ್ಜೆಂಟಾಗಿ ಇಸ್ಲಾಮಿಕ್ ದೇಶಗಳ ನಾಯಕನಾಗಿಬಿಡಬೇಕು ಅನ್ನೋ ಹಪಹಪಿ ಪಾಪ ಟರ್ಕಿಯನ್ನು, ಒಂದು ಕಾಲದ ಬೃಹತ್ ಶಕ್ತಿಯನ್ನ ಈಗ ಜೋಕರ್ ಥರ ಮಾಡಿ ನಿಲ್ಲಿಸ್ತಾ ಇದೆ. ಇಷ್ಟು ದಿನ ಬರೀ ಪಾಕಿಸ್ತಾನವನ್ನು ನೋಡಿ ಮಾತ್ರ ಜನ ನಗ್ತಾ ಇದ್ರು. ಈಗ ಆ ಜೋಕರ್ಗಳ ಪಟ್ಟಿಗೆ ಖಲೀಫಾನ ತವರು, ಅದರ ನಾಯಕ ಕೂಡ ಸೇರ್ಕೊಳ್ತಾ ಇದ್ದಾರೆ. ಇದು ಗೆಳೆಯರೆ ಇಸ್ಮಾಯಿಲ್ ಹನ್ಯಾನನ್ನ ಕೊಂದ ಅಮಿತ್ ನಕೇಶ್ ಅನ್ನೋ ಭಾರತೀಯ ಮೂಲದ ಮೊಸಾದ್ ಏಜೆಂಟ್ನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.